ಇನ್ನು ಗ್ಯಾರಂಟಿ ಬಗ್ಗೆ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಟೀಕೆ ಹಿನ್ನೆಲೆ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ದೇಶಪಾಂಡೆ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರು ಬೆಂಗಳೂರಿಗೆ ಬಂದು ಮಾತನಾಡ್ತೀನಿ ಅಂತ ಹೇಳಿ ಒಂದ್ ಕಡೆ ಆರ್.ವಿ. ದೇಶಪಾಂಡೆ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರಿ 8 ಗಂಟೆಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ದೇಶಪಾಂಡೆ ಅವರು ಆಗಮಿಸುತ್ತಾರೆ. ಇಂದು ಅಥವಾ ನಾಳೆ ರಾತ್ರಿ ಸಿಎಂ ಅನ್ನ ಭೇಟಿಯಾಗಿ ಈ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡಲಿದ್ದಾರೆ. ಇನ್ನು ಈ ಎಲ್ಲಾ ವಿಚಾರದ ಕುರಿತಂತೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದ್ ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿರುವಂತಹ ಡಿನ್ನರ್ ಮೀಟಿಂಗ್ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಮತ್ತೆ ಎಲ್ಲಾ ನಾಯಕರನ್ನ ಮನವೊಲಿಸುವ ಪ್ರಯತ್ನ ಸಿಎಂರಿಂದ ಆಗ್ತಾ ಇದೆಯಾ ಅನ್ನುವಂತಹ ವಿಚಾರದ ಜೊತೆಯಲ್ಲಿ ಬಿಹಾರದ ಚುನಾವಣೆಯನ್ನ ಮುಂದಿಟ್ಕೊಂಡು ಗಮನದಲ್ಲಿಟ್ಕೊಂಡು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ ಪ್ರಸನ್ನ. ಮಧುನಾಗರಾಜ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದಲ್ಲಿ ಕರೆದಿರುವಂತಹ ಔತಣಕೂಟ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡೋ ಹಾಗೆ ಇದೇನು ಅಪರಾಧ ಅಂತ ನಾವು ಕೂಡ ಹೇಳ್ತಾ ಇಲ್ಲ, ಆದ್ರೆ ಎಲ್ಲವೂ ಕೂಡ ಮುಕ್ತವಾಗಿರಬೇಕು ಅನ್ನುವಂಥದ್ದು ಸಾರ್ವಜನಿಕರು ಅಪೇಕ್ಷೆ ಪಡುವಂತ ವಿಚಾರ. ಸಹಜವಾಗಿ ಸಚಿವರು ಈ ರೀತಿ ಡಿನ್ನರ್ ಸೇರಿದಾಗ ಅಥವಾ ಈ ರೀತಿಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಗ್ಗೂಡಿದಾಗ ಸಹಜವಾಗಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತವೆ. ರಾಜಕೀಯವನ್ನ ಹೊರತುಪಡಿಸಿದಂತ ಯಾವುದೇ ರೀತಿಯ ಚರ್ಚೆಗಳು ಅಲ್ಲಿ ನಡೆಯೋದಿಲ್ಲ. ಊಟದ ಮೆನು ಎಷ್ಟಿದೆಯೋ ಪೊಲಿಟಿಕಲ್ ಮೆನು ಕೂಡ ಇವತ್ತಿನ ಸಿದ್ದರಾಮಯ್ಯನವರ ಔತಣಕೂಟದ ಒಂದು ಭಾಗ. ಅದರಲ್ಲಿ ಎಐಸಿಸಿಯ ನಾಯಕರು ಕರ್ನಾಟಕ ಕಾಂಗ್ರೆಸ್ನ ಮೇಲೆ, ಕರ್ನಾಟಕ ಸರ್ಕಾರದ ಸಚಿವರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಬಿಹಾರದ ಚುನಾವಣೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಹಕಾರ ತಮಗೆ ಸಿಗಬಹುದು ಕರ್ನಾಟಕದಿಂದ ಅನ್ನುವಂತ ನಿಟ್ಟಿನಲ್ಲಿ ಈಗ ಎಐಸಿಸಿ ಕೂಡ ಸಾಕಷ್ಟು ಗಮನವನ್ನು ಹರಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಸಚಿವರ ಒಂದು ತಂಡವನ್ನ ಮಾಡಿ ಬಿಹಾರಕ್ಕೆ ಚುನಾವಣಾ ಪ್ರಚಾರಕ್ಕೋಸ್ಕರ ಕಳಿಸುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದಷ್ಟು ಸಲಹೆ ಸೂಚನೆಗಳನ್ನ ಸಚಿವರಿಗೆ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ 7-8 ಇಲಾಖೆಗಳ ಬಗ್ಗೆ ರಾಜ್ಯದ ಗುತ್ತಿಗೆದಾರರಿಗೆ ಆಕ್ಷೇಪಗಳಿದ್ದಾವೆ, ಆರೋಪಗಳಿದ್ದಾವೆ. ಅದನ್ನ ಸ್ಟ್ರೀಮ್ಲೈನ್ ಮಾಡಬೇಕಂತ ಜರೂರತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರಿಗಿದೆ. ಹಲವಾರು ತಿಂಗಳುಗಳಿಂದ ಸಚಿವ ಸಂಪುಟ ಸಭೆ ಸೇರಿದಾಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔತಣಕೂಟದಲ್ಲಿ ಮಾತನಾಡಿದಷ್ಟು ಮುಕ್ತವಾಗಿ ಸಚಿವರ ಜೊತೆ ಮಾತನಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಇವತ್ತು ಗುತ್ತಿಗೆದಾರರ ವಿಚಾರ ಇರಬಹುದು, ಪಕ್ಷ ಸಂಘಟನೆಯ ವಿಚಾರ ಇರಬಹುದು, ಅಥವಾ ಪಕ್ಷದಲ್ಲಿ ಆಗ್ತಾ ಇರುವಂತಹ ಕ್ರಾಂತಿಗಳ ವಿಚಾರ ಇರಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮತ್ತು ಸಚಿವರ ನಡುವೆ ಒಂದು ಮುಕ್ತವಾದಂತಹ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಇವತ್ತು ನಡೆಯುವಂತಹ ಔತಣಕೂಟ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮತ್ತು ಈಗ ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗ ಅಥವಾ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಬಂದಾಗ ದಿಢೀರ್ ಅಂತ ಹಿರಿಯ ನಾಯಕರನ್ನ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಸೂಕ್ಷ್ಮ ಸಂದೇಶವನ್ನ ಮುಖ್ಯಮಂತ್ರಿಗಳು ತನ್ನ ಸಂಪುಟದ ಸಹೋದ್ಯೋಗಿಗಳಿಗೆ ರವಾನೆ ಮಾಡಲೇಬೇಕಾಗುತ್ತೆ. ಹೇಳಿ ಕೇಳಿ ನಾಯಕತ್ವ ಬದಲಾವಣೆ ವಿಚಾರ ಬಂದ್ರೆ ಸಚಿವರ ಸಹಕಾರ, ಸಚಿವರ ಬೆಂಬಲ ಸಿದ್ದರಾಮಯ್ಯನವರಿಗೆ ಅತ್ಯಂತ ಅಗತ್ಯತೆ ಇದೆ. ಇದೇ ಕಾರಣಕ್ಕೋಸ್ಕರ ಒಂದು ಕಡೆ ಶಾಸಕರ ವಿಶ್ವಾಸ ಪಡೆಯುವಂಥದ್ದು, ಇನ್ನೊಂದು ಕಡೆ ಸಚಿವರ ವಿಶ್ವಾಸವನ್ನು ಕೂಡ ಗಳಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅನ್ನುವಂತ ರಾಜಕೀಯ ವಿಶ್ಲೇಷಣೆ ಜೋರಾಗಿ ನಡೀತಿದೆ. ಕೇವಲ ಇದೊಂದು ತಪ್ಪು ಅಂತ ಅಥವಾ ಇದೊಂದು ಅಪರಾಧ ಅನ್ನುವಂತ ನಿಟ್ಟಿನಲ್ಲಿ ಯಾರು ಕೂಡ ನೋಡ್ತಾ ಇಲ್ಲ. ಆದ್ರೆ ಮುಂಬರುವಂತಹ ನವೆಂಬರ್, ಡಿಸೆಂಬರ್ ವೇಳೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುವಂತಹ ಬೆಳವಣಿಗೆಗೆ ಇವತ್ತಿನ ಔತಣಕೂಟ ಒಂದು ನಾಂದಿ ಹಾಡಬಹುದು ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔತಣಕೂಟದಲ್ಲಿ ಇಂಥ ಸಚಿವರನ್ನ ಕೈ ಬಿಡ್ತೀವಿ, ಇಂಥವ್ರನ್ನ ಕೈ ಬಿಡಲ್ಲ ಅಂತ ಹೇಳಿ ನೇರವಾಗಿ ಹೇಳೋ ಸಾಧ್ಯತೆ ಇಲ್ಲವೇ ಇಲ್ಲ. ಆದ್ರೆ ಒಂದು ಸೂಕ್ಷ್ಮವಾದಂತಹ ಸಂದೇಶವನ್ನ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಯಾರು ಕೂಡ ಅತಿರೇಕಕ್ಕೆ ಹೋಗಬಾರದು ಅನ್ನುವಂತ ಒಂದಷ್ಟು ಮೆಸೇಜ್ ಅನ್ನ ಸಿದ್ದರಾಮಯ್ಯನವರು ಪಾಸ್ ಮಾಡುವಂತದ್ದು ಖಂಡಿತ. ಮಧುನಾಗರಾಜ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.